ಬೆಳವಣಿಗೆಗಳ ಇಂಚಿಂಚು ಮಾಹಿತಿ. ದುರಂತ ಸ್ಥಳದಲ್ಲಿರುವ ಏಕೈಕ ಕನ್ನಡದ ಮಾಧ್ಯಮ ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಬೀಡು ಬಿಟ್ಟಿದೆ. ವಯನಾಡಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಮೊದಲ ಚಾನೆಲ್ ಕನ್ನಡದ್ದು ರಿಪಬ್ಲಿಕ್ ಕನ್ನಡ. ಇನ್ಫ್ಯಾಕ್ಟ್ ಅಲ್ಲಿಂದಲೇ ಅನೇಕ ಸ್ಥಳೀಯರನ್ನ ಕೂಡ ನಾವು ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ವಿ. ಹಾಗೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ತಜ್ಞರ ಜೊತೆಯಲ್ಲಿ ವಿಶ್ಲೇಷಣೆಯನ್ನ ಕೂಡ ನಿಮ್ಮ ಮುಂದೆ ಇಟ್ವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಕ್ಷಣಕ್ಕೂ ಕೂಡ ಮಳೆ ಮುಂದುವರೆದಿದೆ. ವಯನಾಡಿನ ಸ್ಥಳೀಯ ನಿವಾಸಿ ಸ್ಮಿತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಆ ದುರಂತ ನಡೆದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇದ್ದೀರಿ ಮೇಡಮ್? ನಿಮ್ಗೆ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ. ದುರಂತ ನಡೆದ ಸ್ಥಳದಿಂದ ನಾವು ಒಂದು 25 ಕಿಲೋಮೀಟರ್ ದೂರದಲ್ಲಿದ್ವಿ. ಅದು ನಮ್ದು ಕಲ್ಪೆಟ ಅಂತ ಹೇಳಿ ಊರು. ಇದಾಗಿರೋ ಇನ್ಸಿಡೆಂಟ್ ಮೇಪಾಡಿ ಅಂತ ಹೇಳ್ಬಿಟ್ಟು ಊರು. ಸೊ ನಮ್ಗೆ ಬೆಳಿಗ್ಗೆ ಎದ್ದಾಗ್ಲೇ ಇದು ಗೊತ್ತಾಗಿರೋದು, ಆಸ್ ಇಟ್ ಹ್ಯಾಡ್ ಹ್ಯಾಪನ್ಡ್ ಎಟ್ ನೈಟ್. ಈಗ ಗೊತ್ತಾಯ್ತು, ಇನ್ನೊಂದು ಲ್ಯಾಂಡ್ ಸ್ಲೈಡ್ ಅಲ್ಲಿ ಆಗಿದೆ ಅಂತ ಗೊತ್ತಾಗಿದೆ ಈಗ ಜಸ್ಟ್ ನಾವು. ಬಟ್ ಕ್ಯಾಶುಯಾಲಿಟೀಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ಮಳೆ ಇನ್ನೂ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ನೀವು ಆ ಜಾಗಕ್ಕೆ, ಈಗೇನು ದುರಂತ ನಡೆದಿದೆಯಲ್ಲ, ಆ ಜಾಗಕ್ಕೆ ಯಾವತ್ತಾದ್ರೂ ಹೋಗಿದ್ರಾ? ಅಲ್ಲಿ ಹೇಗಿದೆ ಪರಿಸ್ಥಿತಿ? ಅಂದ್ರೆ ಈ ರೆಸ್ಕ್ಯೂ ಆಪರೇಷನ್ಗೆ ಏನೆಲ್ಲ ಕಷ್ಟ ಇದೆ, ಅದ್ರ ಬಗ್ಗೆ ನಿಮ್ಗೇನು ಇನ್ಫಾರ್ಮೇಶನ್ ಸಿಗ್ತಿದೆ? ಮೇಡಮ್ ಇನ್ನೊಮ್ಮೆ ರಿಪೀಟ್ ಮಾಡ್ಬೋದಾ ಕ್ವಶನ್? ಮೇಡಮ್ ನಿಮ್ಮ ಕ್ಯಾಮ್ರಾ ಫ್ಲಿಪ್ ಆಗ್ತಿದೆ, ಅದನ್ನೊಂಚೂರು ಅವಾಯ್ಡ್ ಮಾಡಬಹುದಾ? ಅಂದ್ರೆ ಕ್ಯಾಮ್ರಾ ಫ್ಲಿಪ್ ಆಗ್ತಾ ಇದೆ, ನಿಮ್ದು ವಿಜುವಲ್ ಬರ್ತಿರೋದು. ನಾನು ಕೇಳ್ತಾ ಇದ್ದಿದ್ದು, ನೀವು ಆ ಜಾಗಕ್ಕೆ ಹೋಗಿದ್ರ ಹಿಂದೆ ಯಾವಾಗ್ಲಾದ್ರೂ? ಇವಾಗ ಏನು ಘಟನೆ ನಡೆದಿದೆ, ಆ ಜಾಗಕ್ಕೆ ಹೋಗಿದ್ದುಂಟಾ? ಅಲ್ಲಿ ಹೇಗಿದೆ, ಅಲ್ಲಿನ ಪ್ರಕೃತಿ ಹೇಗಿದೆ, ರೆಸ್ಕ್ಯೂ ಆಪರೇಷನ್ಗೆ ಏನೆಲ್ಲ ಕಷ್ಟ ಇದೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಸಿಗ್ತಿದೆ ಅಂತ? ಇಲ್ಲ, ನಾವು ತುಂಬಾ ಮುಂಚೆ ಹೋಗಿದ್ವಿ. ಈ ಮೇಪಾಡಿ ಅನ್ನೋ ಜಾಗ ಸ್ವಲ್ಪ ಅಂದ್ರೆ ತುಂಬಾ ಬೆಟ್ಟ ಪರ್ವತ ಈ ತರ ಇರೋ ಜಾಗ, ಟೆರೈನ್ ತುಂಬಾ ಒಂಥರ ಕಷ್ಟ ಇರೋ ಜಾಗ, ಇವನ್ ಆಕ್ಸೆಸಿಬಿಲಿಟಿ. ಮೇ ಬಿ ಅಲ್ಲಿ ತುಂಬಾ ಅಲ್ಲಿ ನದಿನೂ ಇದೆ, ಆಮೇಲೆ ಬೆಟ್ಟ ಗುಡ್ಡ ಇರೋದ್ರಿಂದ ಇಂಥ ಇನ್ಸಿಡೆಂಟ್ ಆಗಿರ್ಬೋದು ಪ್ರೊಬ್ಯಾಬ್ಲಿ. ಈಗ ನಾವಿರೋ ಏರಿಯಾ ಇಟ್ ಇಸ್ ಕೈಂಡ್ ಆಫ್ ತುಂಬಾ ಸಮತಟ್ಟಾದ ಜಾಗ, ಈ ಕಲ್ಪೆಟ ಅಂತ ಹೇಳುವಂತ ಪ್ರದೇಶ. ಮೇಪಾಡಿ ಅಂತ ಹೇಳೋದು ತುಂಬಾ ಅಲ್ಲಿ ಗ್ರೀನರಿ ಇದೆ, ಇನ್ನು ಕಾನ್ಸಂಟ್ರೇಷನ್ ಆಫ್ ಗ್ರೀನರಿ ತುಂಬಾ ಇದೆ. ಬೇಸಿಕಲಿ ಮೇಪಾಡಿ ಅಂತ ಹೇಳೋದೊಂದು ಟೂರಿಸ್ಟ್ ಜಾಗ, ತುಂಬಾ ಗ್ರೀನರಿ ಇರೋದ್ರಿಂದ ಅಲ್ಲಿ ಆಕ್ಸೆಸಿಬಿಲಿಟಿ ಕೂಡ ಕೆಲವು ಕಡೆ ಸ್ವಲ್ಪ ಕಷ್ಟ ಇದೆ. ಈಗ ಒಂದ್ ವಾರದ ಹಿಂದೆ ನಾವು ಹೋಗಿದ್ವಿ ಆ ಕಡೆ, ಈಗ ಹೋಗಿಲ್ಲ ಮೇಡಮ್. ಈಗ ಕೇಂದ್ರ ಸರ್ಕಾರದಿಂದ ಕೂಡ ಕಂಪ್ಲೀಟ್ ಆಗಿ ಏನೇನು ಸಹಾಯ ಬೇಕು ಅದನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. NDRF, SDRF ಎಲ್ಲವೂ ಕೂಡ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡ್ತಿದ್ದಾರೆ ಜನರನ್ನ ಬದುಕಿಸ್ಕೊಂಡು ಬರೋಕೆ. ಬಟ್ ಕಷ್ಟ ಇದೆ ಅಂತ ಹೇಳಿ ಅಲ್ಲಿನವರು ಕೂಡ ಹೇಳ್ತಿರೋದು, ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ರೆಸ್ಕ್ಯೂ ಆಪರೇಷನ್ ಕೂಡ ಅಂತ. ಹೌದು, ಡೆಫಿನೆಟ್ಲಿ ತುಂಬಾ ಕಷ್ಟ ಇದೆ ಮೇಡಮ್. ವಿಡಿಯೋಸ್ ಎಲ್ಲ ನೋಡುವಾಗ ತುಂಬಾ ಅನಾಹುತಗಳಲ್ಲಿ ಆಗಿರೋದು ಕಾಣುತ್ತಲ್ಲ, ತುಂಬಾ ಕಷ್ಟ ಇದೆ. ಈಗ ನೀವಿರೋ ಜಾಗದಲ್ಲೂ ಮಳೆ ಬರ್ತಾ ಇದೆಯಾ ಸ್ಮಿತಾ ಅವ್ರೆ? ಕಂಟಿನ್ಯೂಸ್ ಆಗಿ ಈಗ ಇಲ್ಲಿ ಆದಿತ್ಯವಾರ ರಾತ್ರಿ ಶುರುವಾಗಿದ್ ಮಳೆ ನಿನ್ನೆ ನಾನ್ ಸ್ಟಾಪ್ 11 ಗಂಟೆ ಅಷ್ಟೊತ್ತಿಗೆ ನಿಂತಿತ್ತು ಮಳೆ. ಆಮೇಲೆ 1 hour ಬ್ರೇಕ್ ಇತ್ತು, ಆಮೇಲೆ ಶುರು ಆಗಿದ್ದು ಈಗ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈ ತರ ಮಳೆ ಇದು ತುಂಬಾ ಸಾಮಾನ್ಯ ಇಲ್ಲಿ ಎಲ್ಲಾ ಮಳೆಗಾಲದಲ್ಲೂ ನಮ್ಗೆ ಇದು ತುಂಬಾ ಕಾಮನ್ ಈ ತರ ಮಳೆ ಇರೋದು. ಜುಲೈ ಆಗಸ್ಟ್ ಅಂದ್ರೆ ನಮ್ಗೆ ಹೀಗೆ ಇರುತ್ತೆ. ತುಂಬಾ ತಗ್ಗು ಜಾಗ ಆ ತರ ಇರೋ ಪ್ರದೇಶದಲ್ಲಿ ಫ್ಲಡ್ಡಿಂಗ್ ಈಸ್ ವೆರಿ ಕಾಮನ್. ಈಗ ಇಲ್ಲಿ ಇನ್ ಅಂಡ್ ಅರೌಂಡ್ ನಾವಿರೋ ಜಾಗದಲ್ಲಿ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಫ್ಲಡ್ಡಿಂಗ್ ಆಗಿ ಮನೆ ಒಳಗೆ ನೀರ್ ಹತ್ತಿರೋ ಪ್ರದೇಶಗಳು ಇವೆ ಮೇಡಮ್. ಈವನ್ ಕಲ್ಪೆಟದಲ್ಲೂ ಇದೆ ಅಂತ ಜಾಗಗಳು. ರೈಟ್. ಧನ್ಯವಾದ ಸ್ಮಿತಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಭೂಕುಸಿತ. ಮತ್ತೊಂದು ಸ್ಥಳದಲ್ಲಿ
ಈಗ ಭೂಕುಸಿತ ಸಂಭವಿಸಿರುವಂತಹ ಒಂದು ಘಟನೆ ನಡೆದಿದೆ. ಸಾವು ನೋವಿನ ಬಗ್ಗೆ ಇನ್ನಷ್ಟು ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯ ನಿವಾಸಿ ಸ್ಮಿತಾ ಅವರು ಈಗಷ್ಟೇ ಹೇಳ್ತಾ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ರು. ವಯನಾಡಿನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ, ಈಗಲೂ ಕೂಡ ಅವರಿರುವಂತಹ ಜಾಗದಲ್ಲಿ ಮಳೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ವಯನಾಡಿನಲ್ಲಿ ಜುಲೈ ಆಗಸ್ಟ್ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತಾಡ್ತಾ ಇದ್ರು. ತಗ್ಗು ಪ್ರದೇಶಗಳಲ್ಲಿ ಈ ರೀತಿ ಫ್ಲಡ್ ಆಗೋದು ಕಾಮನ್, ಆದರೆ ಈ ಸರಿ ಇನ್ನೂ ಹೆಚ್ಚಿನ ಸಮಸ್ಯೆ ಆಗಿದೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ವಯನಾಡು ಗುಡ್ಡಗಾಡು ಪ್ರದೇಶ ಸುತ್ತಮುತ್ತ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ. ಪ್ರವಾಹದಿಂದಾಗಿ ಸಂಪೂರ್ಣ ಕೇರಳ ತತ್ತರಿಸಿ ಹೋಗ್ತಾ ಇದೆ. ಅದರಲ್ಲೂ ವಯನಾಡು ಸುತ್ತಮುತ್ತ ಮತ್ತು ವಯನಾಡು ಜಿಲ್ಲೆ ಯಾವ ರೀತಿಯ ಪರಿಸ್ಥಿತಿಯಿಂದ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಸ್ಥಳೀಯರು ಸೇರಿದಂತೆ ಹಲವರು ಸರ್ಕಾರಿ ಸಂಸ್ಥೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದು. 2018ರ ಕರಾಳ ಪರಿಸ್ಥಿತಿ, 2018ರಂತೆ ವಯನಾಡಿನಲ್ಲಿ ಮತ್ತೆ ಪ್ರವಾಹ. ಕೇರಳದಲ್ಲಿ 483 ಜನ ಸಾವನ್ನಪ್ಪಿದ್ರು 2018ರಲ್ಲಿ ಈ ರೀತಿ ಪ್ರಕೃತಿ ವಿಕೋಪ ಸಂಭವಿಸಿದಾಗ. ಆ ಕರಾಳ ದುರಂತದಲ್ಲಿ 15 ಜನ ನಾಪತ್ತೆಯಾಗಿದ್ರು. ವಯನಾಡು, ಪಾಲಕ್ಕಾಡ್, ಮಲಪ್ಪುರಂ, ಅಲುವಾ ಸೇರಿ 14 ಜಿಲ್ಲೆಗಳಲ್ಲಿ ಪ್ರವಾಹ. ಸುಮಾರು 10 ಲಕ್ಷ ಜನರ ಬದುಕು ಅತಂತ್ರ. 2018ರಲ್ಲಿ ಈ ರೀತಿ ಪರಿಸ್ಥಿತಿ ಇತ್ತು. ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮರುಕರಳಿಸ್ತಾ ಇದೆ ಕೇರಳದಲ್ಲಿ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ 2018ರಲ್ಲಿ ಯಾವ ರೀತಿ ಪ್ರವಾಹದಿಂದಾಗಿ ಸಮಸ್ಯೆ ಎದುರಾಗಿತ್ತು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೆಚ್ಚು ಕಡಿಮೆ ಜೂನ್, ಜುಲೈ, ಆಗಸ್ಟ್ ಈ ತಿಂಗಳಲ್ಲಿ ಈ ರೀತಿಯ ಪ್ರವಾಹದ ಪರಿಸ್ಥಿತಿ ಕೇರಳದಲ್ಲಿ ಮನೆ ಮಾಡುತ್ತೆ. 2024 ಈಗ ಸದ್ಯಕ್ಕೆ ಯಾವ ರೀತಿಯ ಪ್ರವಾಹದಿಂದಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. 2018ರಲ್ಲಿ ಈ ರೀತಿಯ ಪ್ರವಾಹದಿಂದಾಗಿ 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು, 10 ಜನ ನಾಪತ್ತೆಯಾಗಿದ್ರು, 10 ಲಕ್ಷಕ್ಕೂ ಹೆಚ್ಚು ಜನರ ಬದುಕೇ ಅತಂತ್ರವಾಗಿದೆ. ಈಗಲೂ ಕೂಡ ಅಷ್ಟೇ 70ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. NDRF ತಂಡ, ಕೇರಳದ ಸರ್ಕಾರಿ ಸಂಸ್ಥೆಗಳೆಲ್ಲವೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಸೇನಾ ಹೆಲಿಕಾಪ್ಟರ್ಗಳು ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗಾಗಿ ಧಾವಿಸಿರೋದು. ಆದರೆ ಆ ಸೇನಾ ಹೆಲಿಕಾಪ್ಟರ್ ಹಾರಾಟಕ್ಕೂ ತೊಡಕಾಗಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಕೇರಳ ಜನರದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ನೀಡ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ರಾಜ್ಯದ ಮೂಲದವರು ವಯನಾಡಿನಲ್ಲಿ ಸಿಕ್ಕಾಕೊಂಡಿದ್ರೆ ಒಂದು ಸಹಾಯವಾಣಿಯನ್ನ ಕೂಡ ಈಗಾಗಲೇ ಓಪನ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಹೋಗ್ತಾ ಇದೆ. ಆ ನಂಬರನ್ನು ನೋಟ್ ಮಾಡಿಕೊಂಡು ತಾವು ಕೂಡ ಫೋನ್ ಮಾಡಬಹುದಾಗಿದೆ. ಮುಂಡಕ್ಕೈ, ಮೆಪ್ಪಾಡಿ, ಚೋರ್ಮಾಲ ಸೇರಿದಂತೆ ಸುತ್ತಮುತ್ತಲೂ ಕೂಡ ಈ ರೀತಿಯ ಆತಂಕದ ವಾತಾವರಣ. ಪ್ರವಾಹದಿಂದಾಗಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಕಂಡು ಕೇಳರಿಯದ ದುರಂತಕ್ಕೆ ಕೇರಳ ಜನ ಸಾಕ್ಷಿ ಆಗ್ತಿರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಇದು ಕೇವಲ 1-2 ಪ್ರದೇಶ ಅಲ್ಲ, ಸುತ್ತಲೂ ಬಹುತೇಕ ಇದೇ ರೀತಿಯ ಪರಿಸ್ಥಿತಿ ಇದೆ. 2018ರಲ್ಲಿನ ಪ್ರವಾಹದಿಂದಾಗಿ ಏನೆಲ್ಲ ಸಮಸ್ಯೆ ಆಗಿತ್ತು, ಈಗ ಮತ್ತೆ